ದಶರಥ ಮಹಲ್ನ ನೋಡಿದ್ರಿ. ದಶರಥ ಮಹಲ್ ಪಕ್ಕದಲ್ಲೇ ಒಂದು ಕನಕ ಮಹಲ್ ಕೂಡ ಇದೆ. ಪ್ರಭು ಶ್ರೀರಾಮ ಸೀತಾಮಾತೆಯನ್ನ ವರಿಸಿದ ನಂತರದಲ್ಲಿ ಮೊದಲ ಬಾರಿಗೆ ಅಲ್ಲಿ ಕರೆದುಕೊಂಡೋಗಿ ಅವರನ್ನ ಇರಿಸಲಾಯಿತು. ಅಲ್ಲಿಂದ ಶಾಸ್ತ್ರೋಕ್ತವಾಗಿ ಆಕೆಯನ್ನ ಅರಮನೆಗೆ ಕರೆಸಿಕೊಳ್ಳಲಾಯಿತು. ಇದಕ್ಕೆ ಸೀತಾ ಮಂದಿರ್ ಅನ್ನೋದು ಇನ್ನೊಂದು ಹೆಸರು. ಅರಮನೆ ರೀತಿಯ ಕಟ್ಟಡದಲ್ಲಿ ಸೀತಾಮಾತೆಗೆ ಪ್ರತಿನಿತ್ಯ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಮಂದಿರ ಉದ್ಘಾಟನೆಯ ಈ ಸಂದರ್ಭದಲ್ಲಿ ಪ್ರತಿನಿತ್ಯ ಅನ್ನ ಸಂತರ್ಪಣೆಯನ್ನು ಕೂಡ ಭಕ್ತರಿಗಾಗಿ ಮಾಡಲಾಗುತ್ತೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡಿ. ಅಯೋಧ್ಯೆಯ ಕಣವು ಕೂಡ ರಾಮಾಯಣವನ್ನ ಸಾರಿ ಸಾರಿ ಒತ್ತಿ ಹೇಳ್ತಾ ಇದೆ ಸಾಕ್ಷಿಗಳ ಮುಖಾಂತರ. ನಾನು ಕೂಡ ಅಯೋಧ್ಯೆಯನ್ನ ಸುತ್ತಾ ಇದ್ದೀನಿ. ಯಾವುದೇ ಜಾಗಕ್ಕೆ ಹೋದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆ ಜಾಗ ರಾಮಾಯಣಕ್ಕೆ ಕನೆಕ್ಟ್ ಆಗಿರುತ್ತೆ. ಈಗ ನಾನು ನಿಂತಿರ್ತಕ್ಕಂಥ ಜಾಗ ಇದೆಯಲ್ಲ, ಇದು ಕನಕ ಭವನ ಅಂತ ಕರೀತಾರೆ, ಅಥವಾ ಸೀತಾ ಮಂದಿರ್ ಅಂತ ಕೂಡ ಕರೀತಾರೆ. ಯಾಕಂದ್ರೆ ನನ್ನ ಹಿಂಭಾಗದಲ್ಲಿ ದೇವಸ್ಥಾನ ಇದೆ. ಆ ದೇವಸ್ಥಾನ ಬಾಗಿಲು ಹಾಕಿದೆ. ಒಳಗಡೆ ಪ್ರಭು ಶ್ರೀರಾಮ, ಸೀತಾಮಾತೆ ಎಲ್ಲರ ವಿಗ್ರಹಗಳಿದೆ. ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ಅದೊಂದು ಚಿಕ್ಕ ಭಾಗ. ಆದರೆ ಇದು ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನನ್ನ ಕೊಲೀಗಿಗೆ ಹೇಳ್ತೀನಿ. ಇದೊಂದು ದೊಡ್ಡ ಅರಮನೆ ಇದು. ಪ್ರಭು ಶ್ರೀರಾಮ ಸೀತಾಮಾತೆಯನ್ನು ವರಿಸಿದ ನಂತರ ಸೀತಾಮಾತೆ ಅಯೋಧ್ಯೆಗೆ ಬಂದಾಗ ಆಕೆಯನ್ನು ಇರಿಸಿದ್ದಂತಹ ಜಾಗ ಇದು. ಮೊದಲಿಗೆ ಇಲ್ಲಿಂದ ಅರಮನೆಗೆ ಕರ್ಕೊಂಡು ಹೋದ್ರು ಅಂತಕ್ಕಂಥ ಪ್ರತೀತಿ ಇದೆ. ಆ ಜಾಗದಲ್ಲಿ ಈ ಭವನ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ಎರಡನೇ ವಿಚಾರ, ಸೀತಾಮಾತೆಯ ಭಕ್ತರು ಮಹಾರಾಜರು ಬಿಹಾರದಿಂದ ಬಂದಂಥವರು ಇಲ್ಲೊಂದು ಈ ಜಾಗ ಇಷ್ಟೊಂದು ಪವಿತ್ರವಾದ ಸ್ಥಳ ಹೀಗೆ ಬಿಟ್ಟಿರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲೊಂದು ಅರಮನೆಯನ್ನು ನಿರ್ಮಾಣ ಮಾಡೋಣ ಅಂತ ಹೇಳಿ ಅರಮನೆಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಕನಕ ಭವನ ಅಂತಕ್ಕಂಥ ಹೆಸರನ್ನು ಕೊಟ್ಟರು. ನೀವು ನೇಪಾಳದ ಸೀತಾಪುರ್ನಲ್ಲಿ ಇರ್ತಕ್ಕಂಥ ಜಾನಕಿ ಮಂದಿರ ಏನು ಕಟ್ಟಿದ್ದಾರೆ, ಅದೇ ಬಿಹಾರದ ಮಹಾರಾಜರು ಇಲ್ಲೂ ಕೂಡ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತಕ್ಕಂಥದ್ದು. ಬಟ್ ಇದು ದೇವಸ್ಥಾನ ಅಲ್ಲ, ಇದು ಅರಮನೆ. ಅರಮನೆಯನ್ನು ದೇವಸ್ಥಾನವನ್ನಾಗಿ ಬದಲಾಯಿಸಲಾಗಿದೆ. ಇದೇ ಜಾಗದಲ್ಲಿ ಮಾತಾ ಸೀತೆ ಇರಿಸಲಾಗಿತ್ತು. ಈ ಜಾಗಕ್ಕೆ ಅವರು ಆಗಾಗ್ಗೆ ಬಂದು ಹೋಗ್ತಾ ಇದ್ರು. ಆ ಕಾಲದಲ್ಲಿ ಇಲ್ಲೊಂದು ಪುಟ್ಟ ಅರಮನೆ ಇತ್ತು. ಹೀಗೆಲ್ಲವೂ ಕೂಡ ಉಲ್ಲೇಖಗಳು ಇಲ್ಲಿನ ಸ್ಥಳೀಯರು ಕೊಡ್ತಾ ಇರತಕ್ಕಂತಹ ಮಾಹಿತಿ. ಇಲ್ಲಿಗೂ ಕೂಡ ಪ್ರತಿನಿತ್ಯ ಜನ ಬರ್ತಾರೆ. ಅಯೋಧ್ಯೆಯನ್ನು ನೋಡುವಂತಹ ಜನ ಬರ್ತಾರೆ, ಬಂದು ದೇವರ ದರ್ಶನವನ್ನು ಮಾಡ್ತಾರೆ, ಖುಷಿ ಪಡ್ತಾರೆ. ಬಹಳ ಆಶ್ಚರ್ಯ ಆಗ್ತಕ್ಕಂಥದ್ದು, ಕಥೆಯಲ್ಲಿ ಏನೇನು ಬರುತ್ತೆ ಅದೆಲ್ಲದಕ್ಕೂ ಪೂರಕವಾದಂತಹ ಸ್ಥಳಗಳ ಸಾಕ್ಷಿಗಳು ಅಯೋಧ್ಯೆಯಲ್ಲಿ ಸಿಗ್ತಾ ಇದೆ. ಇಂಥ ಜಾಗದಲ್ಲಿ ಓಡಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಪುಣ್ಯ ಅಂತ ಅಂದ್ಕೊಳ್ಬೇಕು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಅರವಿಂದ್ ಸೇತುರಾವ್, ಪಬ್ಲಿಕ್ ಟಿವಿ, ಅಯೋಧ್ಯ.